ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ನೀವು ರವಿ ಎಂದು ಭಾವಿಸಿಕೊಂಡು ನಿಮ್ಮ ತಂದೆಯವರಾದ ಮಡಿವಾಳಪ್ಪನವರಿಗೆ ಪೋಷಕ ಸಭೆಗೆ ಹಾಜರಾಗುವಂತೆ ಪತ್ರ ಬರೆಯುವುದು ಹೇಗೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಆದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯಿತಾ, ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ ಇಂಥ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಿಮಗೆ ಎಂಥ ಒಂದು ಪತ್ರ ಲೇಖನ ಬೇಕಂತೇಳಿ ಕೌನ್ಸಿಲ್ ಒಂದು ಪತ್ರ ಲೇಖನ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಪತ್ರ ಲೇಖನ ನೋಡಿ ತಗೋಣ ಬನ್ನಿ. ಮೊದಲಲ್ಲಿ ನಿಮ್ಮ ಸಂಬಂಧಿಕರಿಗಾಗಲಿ, ತಂದೆಯವರಿಗಾಗಲಿ, ದೊಡ್ಡವರಿಗೆ, ಹಿರಿಯರಿಗೆ ಬರೆಯೋ ಕಾಲಕ್ಕೆ ನಾವೇನು ಮಾಡ್ತೀವಿ, ಪತ್ರಲೇಖನ ಬರೆಯುವಾಗ ವೈಯಕ್ತಿಕ ಪತ್ರದಲ್ಲಿ ಶ್ರೀ ಅಂತಕ್ಕಂಥದ್ದು ಮಧ್ಯದಲ್ಲಿ ಬರಿತೇವೆ. ಇದು ಒಳ್ಳೆಯ ಸಂಕೇತ ಅಂತಕ್ಕಂಥದ್ದು. ಓಕೆ, ಅಂತ ನೋಡಿ, ಇವರಿಂದ ನೀವು ಪತ್ರ ಬರಿತಾ ಇದ್ದೀರಾ, ಆದ ಕಾರಣ ನಿಮ್ಮ ವಿವರಣೆಯನ್ನು ಬರಿತಾ ಇರಲಿ. ಓಕೆನೆ, ಇವರಿಂದ ಅಂತ ಬರೆದು ಅಲ್ಪ ವಿರಾಮ ಕಮ ಹಾಕಿ ರವಿ ಕೆ ಅಂತಕ್ಕಂಥದ್ದು ನಿಮ್ಮ ಹೆಸರನ್ನು ಬರ್ರಿ. ಅವರು ಆಲ್ರೆಡಿ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ಅದೇ ರೀತಿಯ ಹೆಸರನ್ನು ಬಳಸ್ತಾ ಹೋಗಿ. ರವಿ ಕೆ ಅಂತಕ್ಕಂಥದ್ದು ಅಲ್ಪ ವಿರಾಮ, ಸರ್ಕಾರಿ ಪ್ರೌಢಶಾಲೆ, ನೀನು ಎಲ್ಲಿ ಓದ್ತಾ ಇದೆಯಾ ಅಂತಕ್ಕಂಥದ್ದು ಡೀಟೇಲ್ಸ್ ತಿಳಿಸ್ತಾ ಹೋಗಿ. ಅಲ್ಲಿ ಅಡ್ರೆಸ್ ಬರಿತಾ ಹೋಗಿ, ಅದರ ಅಡ್ರೆಸ್. ಓಕೆನಾ, ಸರ್ಕಾರಿ ಪ್ರೌಢಶಾಲೆ ರಾಯಚೂರು, ಪೂರ್ಣ ವಿರಾಮ ಹಾಕಿ ಯಾವ ದಿನಾಂಕ ಪತ್ರಲೇಖನ ಬರಿತಾ ಇದ್ರೆ ಆ ದಿನಾಂಕವನ್ನು ಇಲ್ಲಿ ಮೊದಲು ಮೆನ್ಷನ್ ಮಾಡಿ, ಡೇಟನ್ನು, ದಿನಾಂಕವನ್ನು ಮೆನ್ಷನ್ ಮಾಡಿ. ಓಕೆನಾ, 24/2/2024 ಅಂತಕ್ಕಂಥದ್ದು. ನಾನು ಇದೇ ಪತ್ರ ಬರೀತೀನಿ, ಅದಕ್ಕೆ ಈ ದಿನದ ಒಂದು ಡೇಟ್ ಆಗ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಷೇಮ ಅಂತಕ್ಕಂಥದ್ದು, ಇಲ್ಲಿ ಕ್ಷೇಮ ನೋಡಿದ್ರೆ ಗೊತ್ತಾಗುತ್ತೋ ನೀವು ಆರೋಗ್ಯವಾಗಿರ, ಚೆನ್ನಾಗಿದ್ದೀರಾ ಅಂತಕ್ಕಂಥದ್ದು ಪತ್ರ ಓದರಿಗೆ ಗೊತ್ತಾಗ್ತದೆ. ಓಕೆನಾ, ರೈಟ್. ಕ್ಷೇಮ ಅಂತಕ್ಕಂಥದ್ದು ಬರ್ರಿ, ಅಲ್ಪ ವಿರಾಮ ಹಾಕಿ. ಓಕೆ, ನಂತರ ನೋಡಿ, ನೀವು ಯಾರಿಗೆ ಬರಿತಾ ಇದ್ರಲ್ಲಿ, ತೀರ್ಥರೂಪರಿಗೆ ಬರಿತಾ ಇದ್ದೀರಾ, ಆದ ಕಾರಣ ತೀರ್ಥರೂಪ ತಂದೆಯವರಿಗೆ, ಆದ ಕಾರಣ ತೀರ್ಥರೂಪ ಅಂದರೆ ತಂದೆಯವರು ಅಂತಲೇ ಅರ್ಥ. ತೀರ್ಥರೂಪರಿಗೆ ದೀರ್ಘದಂಡ ನಮಸ್ಕಾರಗಳು, ಇಲ್ಲಿ ಮೊದಲು ಈ ಸಾಲನ್ನೇ ಬರೀರಿ. ಓಕೆನಾ, ತೀರ್ಥರೂಪರಿಗೆ ದೀರ್ಘದಂಡ ನಮಸ್ಕಾರಗಳು ತಿಳಿಸಿ, ನಮಸ್ಕಾರ ಅಂತ ಹಾಕಿ ಅಲ್ಪ ವಿರಾಮ ಹಾಕಿ. ಅಂತರಲ್ಲಿ ಪತ್ರ ಓಡಲು ನೀವು ಬರಿತಾ ಹೋಗಬೇಕಾಗುತ್ತೆ. ಇಲ್ಲಿ ನಿಮಗೆ ಅಂಕ ಬರಿಬೇಕಂದ್ರೆ ಏನೇನು ಮಾಡೋಕೆ, ಇಲ್ಲಿ ಇವರಿಂದ ಅಂತಕ್ಕಂಥದ್ದು ಬರೀರಿ, ದಿನಾಂಕವನ್ನು ಬರೀರಿ, ಇಂಪಾರ್ಟೆಂಟ್ ಸ್ಟಾರ್ಟಿಂಗು. ನಂತರ ಪತ್ರದ ಒಡಲು, ಇಲ್ಲಿ ಪತ್ರ ಒಡಲು ಅಂದ್ರಿಗಿನ ಮ್ಯಾಟ್ರ್ ಬರಿತಾ ಇರೋದು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಇನ್ನೊಂದು ಯಾವುದು ಇಂಪಾರ್ಟೆಂಟ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆನಾ, ಮತ್ತು ನೋಡಿ, ತೀರ್ಥರೂಪರಿಗೆ ದೀರ್ಘದಂಡ ನಮಸ್ಕಾರ ಅಂತ ಬರೆದು ಅಲ್ಪ ವಿರಾಮ ಹಾಕಿ. ನಿಮ್ಮ ಮಗನಾದ ರವಿ ಬೇಡಿಕೊಳ್ಳುವ ಆಶೀರ್ವಾದಗಳು, ನಂತರ ಪೂರ್ಣ ವಿರಾಮ ಹಾಕಿ. ನಾನು ಇಲ್ಲಿ ಕ್ಷೇಮ, ನೋಡಿ ನಾನು ಇಲ್ಲಿ ಕ್ಷೇಮವಾಗಿದ್ದೀನಿ. ನೀವು ಫೋನ್ನಾಗ ಮಾತಾಡೋಕ್ಕಲ್ಲೂ ಕೂಡ ಕೇಳ್ತೀರಾ, ಹೇಗಿದ್ದೀರಪ್ಪ, ಚೆನ್ನಾಗಿದ್ದೀರಾ ಅಂತ ಕೇಳ್ತೀರಾ, ನಾನು ಚೆನ್ನಾಗಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀರಾ. ಅದೇ ರೀತಿ ಇಲ್ಲಿ ಪತ್ರಲೇಖನದಲ್ಲಿ ನಾವು ಮೊದಲು ಏನು ಮಾಡ್ತೀವಿ, ನಾನು ಇಲ್ಲಿ ಕ್ಷೇಮ ಅಂತಕ್ಕಂಥದ್ದು ತಿಳಿಸ್ತೀರಿ. ನಿಮ್ಮ ಕ್ಷೇಮದ ಕುರಿತು ಪತ್ರ ಬರೀರಿ, ಅದು ತಿಳಿಸ್ಬೇಕಾಗತ್ತೆ. ನೋಡಿ, ನಿಮ್ಮ ಕ್ಷೇಮ, ನಿಮ್ಮ ಹೆಂಗಿದ್ರೆ, ಚೆನ್ನಾಗಿದ್ರೆ ಅಂತ ಕೇಳಲಿಕ್ಕೆ ನೀವು ಕೂಡ ಪತ್ರನ ಬರೀರಿ, ನಾನು ತಿಳಿತದೆ ಅಂತಕ್ಕಂಥ ಮಾತು ಇಲ್ಲಿ ಅರ್ಥ ಆಗಿರುತ್ತೆ. ಓಕೆನಾ, ಮತ್ತು ನೋಡಿ, ನಿಮ್ಮ ಕ್ಷೇಮದ ಕುರಿತು ಪತ್ರ ಬರೆಯಿರಿ, ಇಲ್ಲಿ ನನ್ನ ಅಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ ಅಂತಕ್ಕಂಥದ್ದು ಪೂರ್ಣ ವಿರಾಮ ಹಾಕಿ. ಇಲ್ಲಿ ನೋಡಿ, ನಂತರ ಏನು ಬರೀತೀರಾ, ಮುಂದಿನ ವಾರದಲ್ಲಿ ಅಂದರೆ 28/2/2024 ನಮ್ಮ ಶಾಲೆಯಲ್ಲಿ ಪೋಷಕರ ಸಭೆ ಇದೆ. ನೋಡಿ, ಇಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂತಕ್ಕಂಥ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಪೋಷಕರ ಸಭೆ ಇದೆ, ಪೂರ್ಣ ವಿರಾಮ. ಈ ಸಭೆಯಲ್ಲಿ ಏನು ಮಾಡ್ತಾರೆ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಅಪ್ಪನಿಗೆ ತಿಳಿಸ್ತಾ ಹೋಗಿ. ಓಕೆನಾ, ಈ ಸಭೆಯಲ್ಲಿ ನಮ್ಮ ಶಿಕ್ಷಕರು ವಿದ್ಯಾರ್ಥಿಯ ಪ್ರಗತಿಯ ಬಗ್ಗೆ ಅವರ ಪೋಷಕರೊಂದಿಗೆ ಚರ್ಚಿಸುತ್ತಾರೆ. ಆದ್ದರಿಂದ ದಯಮಾಡಿ ಈ ಸಭೆಗೆ ಹಾಜರಾಗಲು ನಾನು ವಿನಂತಿಸುತ್ತೇನೆ. ಪೂರ್ಣ ವಿರಾಮ. ಅಪ್ಪ, ನೀವು ಈ ಸಭೆಗೆ ಬಂದರೆ ನನಗೆ ಸಂತೋಷವಾಗುತ್ತದೆ. ಓಕೆನಾ, ತಿಳಿಸಿ, ಸಂತೋಷವಾಗ್ತದೆ, ಪೂರ್ಣ ವಿರಾಮ. ಏಕೆಂದರೆ ಈ ಸಭೆಯಿಂದ ನನ್ನ ಬಗ್ಗೆ ನಿಮಗೂ ತಿಳಿಯುತ್ತದೆ. ನೋಡಿ, ಅವ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾನೆ, ಆದ ಕಾರಣ ನೀವು ಬಂದು ಹೋಗ್ರಪ್ಪ, ತಿಳಿತದೆ ನನ್ನ ಅಭ್ಯಾಸದ ಬಗ್ಗೆ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ರಿ. ಓಕೆನಾ, ಓಕೆನಾ. ನೋಡಿ ಮತ್ತೊಮ್ಮೆ ನೋಡಿ, ಅಪ್ಪ ನೀವು ಈ ಸಭೆಗೆ ಬಂದರೆ ನನಗೆ ಸಂತೋಷವಾಗ್ತದೆ,
ಏಕೆಂದರೆ ಈ ಸಭೆಯಿಂದ ನನ್ನ ಬಗ್ಗೆ ನಿಮಗೂ ತಿಳಿಯುತ್ತದೆ ಅಂತಕ್ಕಂಥದ್ದು ಪೂರ್ಣ ವಿರಾಮ ಹಾಕಿ ಕೊನೆಯದಾಗಿ ಈ ರೀತಿ ಬರಿತಾ ಹೋಗಿ ಪತ್ರಲೇಖನದಲ್ಲಿ. ಮನೆಯಲ್ಲಿ ಮಾತೃಶ್ರೀಯವರಿಗೆ ನಮಸ್ಕಾರಗಳನ್ನು ತಿಳಿಸಿ. ಮಾತೃಶ್ರೀ ಅಂದರೆ ತಾಯಿಯವರಿಗೆ ನಮಸ್ಕಾರ ತಿಳಿಸಿ ಅಂತಕ್ಕಂಥದ್ದು. ಪುಟ್ಟ ತಮ್ಮನಿಗೆ, ತಮ್ಮ ಇದ್ದರೆ ತಮ್ಮ, ತಂಗಿದ್ದರೆ ತಮ್ಮಂಗಿ ಅಂತಕ್ಕಂಥ ಇಲ್ಲಿ ತಿಳಿಸ್ತಾ ಹೋಗಿ. ಪುಟ್ಟ ತಮ್ಮನಿಗೆ ಶುಭ ಹಾರೈಕೆಗಳು ಅಂತಕ್ಕಂಥದ್ದು ತಿಳಿಸ್ತಾ ಹೋಗಿ. ಅಂತ ನೋಡಿಲಿ ಇಂತಿ ನಿಮ್ಮ ಪ್ರೀತಿಯ ಮಗ ಅಂತಕ್ಕಂಥದ್ದು ಕೊನೆಗೆ ಬರಿತಾ ಹೋಗಿ. ಪ್ರೀತಿಯ ಮಗ ಪೂರ್ಣ ಅಲ್ಪ ವಿರಾಮ ಹಾಕಿ ಕಮ ಹಾಕಿ ರವಿ ಅಂತಕ್ಕಂಥದ್ದು ಪೂರ್ಣ ವಿರಾಮ ಹಾಕಿ. ಇವರಿಗೆ ಅಂದರೆ ಯಾರಿಗೆ? ನಿಮ್ಮ ತಂದೆಯವರ ಅಡ್ರೆಸ್ ಕೊನೆಗೆ ಬರಿಬೇಕಾಗ್ತಾ ಹೋಗುತ್ತೆ. ಓಕೆ ನೋಡಿ, ಮಡಿವಾಳಪ್ಪ ಅವರೇನು ಪ್ರಶ್ನೆ ಪತ್ರದಲ್ಲಿ ಕೊಡಲಿಲ್ಲ, ಅದೇ ರೀತಿಯಾಗಿ ಅಡ್ರೆಸ್ ಕೊಟ್ಟಿದ್ದಾರೆ. ಅದೇ ಅಡ್ರೆಸ್ಸನ್ನು ಬರಿತೀವಿ ಹೋಗಬೇಕಾಗುತ್ತೆ, ಆಗ ಪೂರ್ಣ ಅಂಕ ಬರಲಿಕ್ಕೆ ಸಾಧ್ಯ. ಇವರಿಗೆ ಅಂತಾಗಿ ಅಲ್ಪ ವಿರಾಮ ಹಾಕಿ, ಮಡಿವಾಳಪ್ಪ ಅಲ್ಪ ವಿರಾಮ ಹಾಕಿ, ಮನೆ ಸಂಖ್ಯೆ ಬರಿತಾ ಹೋಗಿ, ಕರಕಳ್ಳಿ ರಾಯಚೂರು ಜಿಲ್ಲೆ ಅಂತಕ್ಕಂಥದ್ದು ಪೂರ್ಣ ವಿರಾಮ ಹಾಕಿ. ಇವರಿಗೆ ಕೊನೆಗೆ ಬರೆದಾಗ ಪೂರ್ಣ ಅಂಕ ಬರಲಿಕ್ಕೆ ಸಾಧ್ಯ. ಮೊದಲು ಇಂಪಾರ್ಟೆಂಟ್ ನೋಡಿಲಿ, ಇವರಿಂದ ದಿನಾಂಕ ಪತ್ರದ ಒಡಲು ಇವರಿಗೆ ಬರೆದಾಗ ಪೂರ್ಣ ಅಂಕ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದ ಭೇಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.